ಈ ದಿನ ಫೇಸ್ಬುಕ್ಕಲ್ಲಿ ಮಾತಾಡುವಂತೆ ದೇವರು ಕೃಪೆ ಮಾಡಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಚಿಕ್ಕದಾಗ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ದಿನ ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೆ ಅಂತ ಗಮನಿಟ್ಟು ಕೇಳಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಒಳ್ಳೆಯ ಸಮಯದಲ್ಲಿ ಅಪ್ಪ ನಿಮ್ಮ ವಾಕ್ಯದ ಮೂಲಕ ನಿಮ್ಮ ಮಕ್ಕಳನ್ನು ತಂದೆ ಕಾಣುವಂತೆ ನೀವು ಮಾಡಿರೋ ಸಹಾಯಕ್ಕಾಗಿ ಸ್ತೋತ್ರ. ಹೇಳುವಂಥ ಮಾತುಗಳು ತಂದೆ ನಿಮ್ಮ ಮಾತು ಆಗಿರಲಿ ಕರ್ತನೆ. ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಮಾತಾಡುವಂತೆ ಬಲಪಡಿಸು, ದೃಢಪಡಿಸು ತಂದೆ. ಹೇಳುವಂಥ ಮಾತುಗಳು ಕೇಳುವಂಥ ಕಿವಿಗಳು, ಹೃದಯಗಳು ತಂದೆ ನಿಮ್ಮ ಪ್ರೀತಿಯನ್ನು, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಪ್ರೀತಿಯನ್ನು, ತ್ಯಾಗವನ್ನು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯನ್ನು ಎಲ್ಲರೂ ತಿಳಿದುಕೊಂಡು ಅದರ ಮೂಲಕ ಜೀವಿಸುವಂತೆ ಸಹಾಯ ಮಾಡು ತಂದೆ. ಲೋಕದಲ್ಲಿ ತಂದೆ ಅನೇಕ ವಿಧವಾದ ಪಂಗಡಗಳಿದೆ ಕರ್ತನೆ. ಅದರಲ್ಲಿ ಸತ್ಯವಾದ ರಕ್ಷಕನು ಯಾರೆಂದು ಇದರ ವಿಚಾರವಾಗಿ ಇವತ್ತು ಮಾತಾಡೋದಕ್ಕೆ ಹೋಗ್ತಾ ಇದ್ದೇನೆ. ಅನೇಕರ ಕಣ್ಣುಗಳು ತೆರೆಯಲ್ಪಡಲಿ ಎಂದು ನಿಮ್ಮ ಪ್ರಿಯ ಕುಮಾರನು ನಮ್ಮ ರಕ್ಷಕನಾದ ಯೇಸುವಿನ ಜೀವವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಒಂದಿನಪ್ಪ ತಂದೆ, ಆಮೇಲೆ. ಮೊದಲನೇದಾಗಿ ಯಾಜಕ ಕಾಂಡ 14ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಯಾಜಕ ಕಾಂಡ 14ನೇ ಅಧ್ಯಾಯ 10ನೇ ವಚನ. ಅಂದರೆ ಈ ದಿನ ನಡೀತಾ ಇರುವಂಥ ಹಬ್ಬ ಆಚಾರಗಳು, ವಿಚಾರಗಳು ಇದು ಬೈಬಲಿಂದ ಬಂದಂಥ ಒಂದು ಪದ್ಧತಿಯಾಗಿತ್ತು 2000 ವರ್ಷಗಳ ಹಿಂದೆ. ಅದನ್ನು ನಾವು ನೆನೆಸ್ಕೊಳ್ಳುವ, ಹೇಗೆ ಮಾಡ್ತಾಯಿದ್ರು ನಮ್ಮ ಹಿರಿಯರಾದಂಥ ತಾತ ಅಜ್ಜಿಂದಿರು ಹೇಗೆ ಮಾಡ್ತಾಯಿದ್ರು ಅಂತ ಈ ದಿನ ನಾವು ಅದನ್ನು ನೆನೆಸ್ಕೊಳ್ಳೋಣ. ಯಾಜಕ ಕಾಂಡ 14ನೇ ಅಧ್ಯಾಯ 10ನೇ ವಚನ. 8ನೆಯ ದಿನದಲ್ಲಿ ಅವನು ಪೂರ್ಣಾಂಗವಾದ 2 ಟಗರುಗಳನ್ನು, ಪೂರ್ಣಾಂಗವಾದ 1 ವರ್ಷದ ಕುರಿಯನ್ನು, ನೈವೇದ್ಯಕ್ಕಾಗಿ ಎಣ್ಣೆ ಕಲಸಿದ 9 ಸೇರು ಗೋಧಿ ಹಿಟ್ಟನ್ನು, 1 ಸೇರು ಎಣ್ಣೆಯನ್ನು ತೆಗೆದುಕೊಂಡು ಬರಬೇಕು. ಶುದ್ಧಿ ಮಾಡುವ ಯಾಜಕನು, ಶುದ್ಧ ಮಾಡಿಸಿಕೊಳ್ಳುವವನು ಇವುಗಳೊಳಗೆ